ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜಯ್ ನಗರದಲ್ಲಿ ಯುವತಿಯ ಮೇಲೆ ಹಲ್ಲೆಯಾಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಹಲ್ಲೆ ಮಾಡಿದ್ಯಾರು, ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜಧಾನಿಯಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ವಾ? ಎಣ್ಣೆ ಏಟಲ್ಲಿ ಯುವತಿಯೊಂದಿಗೆ ಅಸಭ್ಯ ವರ್ತನೆ, ಯುವತಿಯನ್ನ ಫ್ಲಾಟ್ಗೆ ಎಳೆದೊಯ್ಯಲು ಯತ್ನ. ಸಿಲಿಕಾನ್ ಸಿಟಿ ಬೆಂಗಳೂರು ಹೆಣ್ಮಕ್ಳಿಗೆ ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಎದ್ದಿದೆ. ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆಗೆ ಇದ್ದ ಯುವತಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದ ಪ್ಲಾನೆಂಟ್ ವಿಸ್ತಾ ಅಪಾರ್ಟ್ಮೆಂಟ್ ಮಾಲೀಕನ ಮಗ ಮಂಜುನಾಥ್ ಗೌಡ ಅರೆಸ್ಟ್ ಆಗಿದ್ದಾನೆ. ಕುಡಿದ ಅಮಲಿನಲ್ಲಿ ಯುವತಿಯೊಂದಿಗೆ ಗಲಾಟೆ ಮಾಡಿಕೊಂಡು ಅಸಭ್ಯ ಶಬ್ದಗಳೊಂದಿಗೆ ನಿಂದಿಸಿ ಹಲ್ಲೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಯುವತಿಯನ್ನ ತನ್ನ ಫ್ಲಾಟ್ಗೆ ಕರೆದೊಯ್ಯಲು ಯತ್ನಿಸಿದ್ದಾನೆ. ಸಂಜಯ್ ನಗರದಲ್ಲಿರುವ ಪ್ಲಾನೆಂಟ್ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ಪಶ್ಚಿಮ ಬಂಗಾಳ ಮೂಲದ ಯುವತಿ ಬಾಡಿಗೆಗೆ ವಾಸವಿದ್ರು. ಡಿಸೆಂಬರ್ 3ರ ರಾತ್ರಿ 10:30 ಸುಮಾರಿಗೆ ಯುವತಿಗೆ ಪಾರ್ಸೆಲ್ ಬಂದಿರುತ್ತೆ. ಯುವತಿ ಪಾರ್ಸೆಲ್ ತೆಗೆದುಕೊಳ್ಳಲು ಗೇಟ್ ಬಳಿ ಬಂದಿದ್ದಾರೆ. ಈ ವೇಳೆ ಅಪಾರ್ಟ್ಮೆಂಟ್ ಮಾಲೀಕನ ಮಗ ಮಂಜುನಾಥ್ ಗೌಡ ಯುವತಿಯೊಂದಿಗೆ ಖ್ಯಾತೆ ತೆಗೆದು ಅನುಚಿತವಾಗಿ ವರ್ತಿಸಿದ್ದಾನೆ. ಮಂಜುನಾಥ್ ಪಾನಮತ್ತನಾಗಿದ್ದರಿಂದ ಯುವತಿ ಹೆಚ್ಚಾಗಿ ಮಾತನಾಡದೆ ಒಳಗಡೆ ಹೋಗಲು ಯತ್ನಿಸಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಪಾಳಕ್ಕೆ ಹೊಡೆದು ತನ್ನ ಫ್ಲಾಟ್ ಎಳೆದೊಯ್ಯಲು ಯತ್ನಿಸಿದ್ದಾನೆ ಎಂದು ಆರೋಪಿಸಿ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರು ನೀಡಿದ್ದಾರೆ. And later that day in the night around 10:30 p.m. I went down to send a parcel to a friend. So I was handing over the parcel to the delivery guy. That's when I met Manjunath Gaura there also. He started shouting on me more and we got into a big verbal fight. And then he was telling me, "You see what I do to you." And on heat of the moment, I said, "What you will do to me?" He started slapping me really bad. He slapped me and I was on the ground. He kicked me in my stomach and all. And this thing happened when he started hitting me. This happened on the road. ಆದ್ರೆ ಈ ಆರೋಪಗಳನ್ನ ಆರೋಪಿ ಮಂಜುನಾಥ್ ಗೌಡ ಪೋಷಕರು ಅಲ್ಲಗಳೆದಿದ್ದಾರೆ. ಯುವತಿ ಮೇಲೆಯೇ ಆರೋಪ ಮಾಡಿದ್ದಾರೆ. ಯುವತಿ ಕಳೆದ 4 ತಿಂಗಳ ಹಿಂದೆ ನಮ್ಮ ಅಪಾರ್ಟ್ಮೆಂಟ್ಗೆ ಬಾಡಿಗೆಗೆ ಬಂದಿದ್ರು. ತಡರಾತ್ರಿ ಯುವಕರೊಂದಿಗೆ ಬಂದು ಪಾರ್ಟಿ ಮಾಡಿ ಗಲಾಟೆ ಮಾಡ್ತಿದ್ರು. ಅಕ್ಕಪಕ್ಕದವರು ನಮಗೆ ದೂರು ಹೇಳ್ತಾ ಇದ್ರು. ಹಲವು ಬಾರಿ ಯುವತಿಗೆ ನಾವು ತಾಕೀತು ಮಾಡಿದ್ವಿ. ಆದ್ರೆ ಅದಕ್ಕೆಲ್ಲ ಯುವತಿ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ಮನೆ ಖಾಲಿ ಮಾಡಲು ನಾವು ಸೂಚನೆ ಕೊಟ್ಟಿದ್ವಿ. ಆದ್ರೆ ಅದೇ ವಿಚಾರವಾಗಿ ಗಲಾಟೆ ಮಾಡಲು ಹೋದಾಗ ಮಗನಿಗೆ ತಳ್ಳಿದ ಫೋರ್ಸ್ಗೆ ನಮ್ಮ ಮಗ ಕೆಳಗಡೆ ಬಿದ್ದ. ಹೀಗಾಗಿ ಆತ ಹೊಡೆದಿದ್ದಾನೆ ಅಂತ ಪೋಷಕರು ಆರೋಪಿಸಿದ್ದಾರೆ. 3ನೇ ತಾರೀಕು ರಾತ್ರಿ ಸುಮಾರು 10:30 11 ಗಂಟೆ ಇರಬೇಕು. 3 ಜನ ಹುಡುಗರು ಇವಳು ನಮ್ಮ ಲಿಫ್ಟ್ ಹತ್ರ ಬಂದು ತೆಗೆಯೋದು ಹಾಕೋದು ಮಾಡ್ತಾ ಇದ್ಲು. ಅವಾಗ ಸೌಂಡ್ಗೆ ನನ್ನ ಮಗ ಕೆಳಗಡೆ ಇಳಿದು ಬಂದ. ಇವನು ಏನು ಕೇಳಲಿಲ್ಲ ಅವಳನ್ನ. ಯಾಕಮ್ಮ ಸೌಂಡ್ ಮಾಡ್ತೀಯಾ ಅಂತ ಕೇಳಿದಕ್ಕೆ, ಏ ಕುಡುಕ ಯಾಕೆ ನನ್ ಕೇಳಕ್ ನೀನ್ ಯಾರು ಅಂತ ದೌರ್ಜನ್ಯ ಮಾಡಿದ್ಲು. ಅವಳೇನ್ ಮಾಡಿದ್ಲು, ಒಬ್ಳು ಇನ್ನೊಬ್ಳಿದ್ಲು ಜೊತೆಗ ತಲೆ ಮೇಲೆ ಹೊಡೆದ್ಲು. ಇವಳು ಕೆನ್ನೆಗೆ ಹೊಡೆದ್ಲು, ಯಾರಿಗೆ ಮಗನಿಗೆ. ಕೆಳಗಡೆ ಬಿದ್ದೋದ ಇವನು. ಆಮೇಲೆ ಇವನು ಎದ್ದು ಬಿಟ್ಟು ಕೈಯೇ ಏನೋ ಹಿಂಗೆ ಹಿಡ್ಕೊಂಡವನು, ಇಲ್ಲ ಅಂತ ಹೇಳೋದಿಲ್ಲ. ಅಷ್ಟಕ್ಕೆ ಈ ಥರ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಬರೀ 6 ತಿಂಗಳಿಗೆ ಇಷ್ಟೆಲ್ಲ ಮಾಡಿದ್ಲು. ಅಲ್ಲಿ ಎಲ್ಲ ಆಪೋಸಿಟೇ ಮಾಡ್ತಾರೆ. ಅಂಡರ್ ದ ಸೆಕ್ಷನ್ ಇಂಜುರಿ ಮತ್ತು ಡಿಸ್ರೋಬಿಂಗ್ ದ ಮಾಡೆಸ್ಟಿ ಆಫ್ ವುಮೆನ್, ಅಂದರೆ ಅವಮಾನ ಮಾಡಿ ಮಹಿಳೆಯನ್ನು ಅವಮಾನ ಮಾಡಿದ್ದು ವಿಚಾರದಕ್ಕೆಲ್ಲ FIR ಮಾಡಿದ್ದೀವಿ. ಅಕ್ಯೂಸ್ಡ್ ಏನು ಆಗಿದ್ದಾರೆ ಅವರು ಅಬ್ಸ್ಕಾಂಡ್ನಲ್ಲೇ ಇದ್ದರು. ಇನ್ನು 2 ದಿನ ಅಲ್ಲಿ ಅವ್ರನ್ನು ಪತ್ತೆ ಮಾಡಿ ಇವತ್ತು ಅರ್ಲಿ ಮಾರ್ನಿಂಗ್ ಅವ್ರನ್ನು ಅರೆಸ್ಟ್ನು ಮಾಡಲಾಗಿದೆ. ಸೊ ಫರ್ದರ್ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತೊಂದು ಪ್ರಕರಣದಲ್ಲಿ ಯುವತಿಗೆ ಡ್ರಗ್ಸ್ ನೀಡಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ನೊಂದ ಯುವತಿ ದೂರು ನೀಡಿದ್ದಾರೆ. ನೊಂದ ಯುವತಿ ದೂರಿನ ಆಧಾರದ ಮೇಲೆ ಆಂಧ್ರ ಮೂಲದ ಲಕ್ಷ್ಮೀರೆಡ್ಡಿ ಎಂಬುವರ ವಿರುದ್ಧ ಕೇಸ್ ದಾಖಲಾಗಿದ್ದು ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.